ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ಗಳನ್ನ ಬಳಕೆ ಮಾಡುವಂತಹ ಮಸೂದೆ ಏನಿದೆ, ಈ ಸಾರಿ ಅಧಿವೇಶನದಲ್ಲಿ ಆ ಮಸೂದೆಯನ್ನ ಸರ್ಕಾರ ಅಂಗೀಕಾರ ಮಾಡಿದೆ. ಇದಕ್ಕೆ ಪ್ರತಿಪಕ್ಷ ಬಿಜೆಪಿ ಸಿಡಿದೆದ್ದಿದೆ. ಅಷ್ಟೇ ಅಲ್ಲ, ದೊಡ್ಡ ಕೋಲಾಹಲವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ನಡೆದಿದೆ. ಸದನದಲ್ಲಿ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್, ಪ್ರಜಾಪ್ರಭುತ್ವದ ಹೊಸ ಕದನ, ಬಿಜೆಪಿ ಸಭಾತ್ಯಾಗ. ದೇಶದ ಪ್ರಜಾಪ್ರಭುತ್ವದ ಹೃದಯವೇ ಮತದಾನ. ಆದರೆ ಈಗ ಇವಿಎಂ ವಿಶ್ವಾಸಾರ್ಹವೇ, ಬ್ಯಾಲೆಟ್ ಪೇಪರ್ ಸುರಕ್ಷಿತವೇ ಎಂಬ ದಂಗಲ್ ಶುರುವಾಗಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷ ನಡುವೆ ಜಟಾಪಟಿ ತಾರಕಕ್ಕೇರಿತ್ತು. ಇವಿಎಂ ವಿರುದ್ಧ ತಂದ ಮಸೂದೆಗೆ ದೋಸ್ತಿ ಪಡೆ ಸಭಾತ್ಯಾಗ ಮಾಡಿ ಸಮರದ ಕಹಳೆ ಮೊಳಗಿಸಿದೆ. ಈಗ ವಿಧೇಯಕವನ್ನು ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ? ಇಲ್ಲಿ ಯಾಕೆ ಕೂತ್ಕೊಂತಾರೆ ಇವರು? ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಕೆಗೆ ಮಸೂದೆ ತರಲಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಮಸೂದೆ 2026 ಪ್ರತಿಪಕ್ಷಗಳ ವಿರೋಧದ ಮಧ್ಯೆ ಅಂಗೀಕಾರಗೊಂಡಿದೆ. ಮತದಾರರ ಹಕ್ಕುಗಳನ್ನು ಕಾಪಾಡಬೇಕು. ಮತಯಂತ್ರಗಳು ಜನರ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿವೆ. ಅನೇಕ ಫಲಿತಾಂಶಗಳ ಕುರಿತು ಜನರು ಬಹಿರಂಗವಾಗಿ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಬಳಕೆಗೆ ಅವಕಾಶ ನೀಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿಧೇಯಕ ಮಂಡಿಸಿದರು. ಅವರು ಹಳದ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ, ಅವ್ರು ಬಹಳ ಸಾಚರು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಬಿಜೆಪಿ ಜಿಲ್ಲಾ ಪಂಚಾಯತ್ ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ ಸಿಸಿಟಿವಿ ಫುಟೇಜ್ ನ ಇರೇಜ್ ಮಾಡಿ ಅಂತ 45 ಡೇಸ್ ಇರಲಿಲ್ಲ. ಇವಿಎಂ ಅಥವಾ ಬ್ಯಾಲೆಟ್ ಪೇಪರ್ ಇರಲಿ, ಜನರ ಮತವೇ ಅಂತಿಮ ಶಕ್ತಿ. ಈ ಕದನ ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ಈಗ ವಿಧೇಯಕವನ್ನು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ಗಳನ್ನ ಬಳಕೆ ಮಾಡುವಂತಹ ಮಸೂದೆ ಏನಿದೆ, ಈ ಸಾರಿ ಅಧಿವೇಶನದಲ್ಲಿ ಆ ಮಸೂದೆಯನ್ನ ಸರ್ಕಾರ ಅಂಗೀಕಾರ ಮಾಡಿದೆ. ಇದಕ್ಕೆ ಪ್ರತಿಪಕ್ಷ ಬಿಜೆಪಿ ಸಿಡಿದೆದ್ದಿದೆ. ಅಷ್ಟೇ ಅಲ್ಲ, ದೊಡ್ಡ ಕೋಲಾಹಲವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ನಡೆದಿದೆ. ಸದನದಲ್ಲಿ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್, ಪ್ರಜಾಪ್ರಭುತ್ವದ ಹೊಸ ಕದನ, ಬಿಜೆಪಿ ಸಭಾತ್ಯಾಗ. ದೇಶದ ಪ್ರಜಾಪ್ರಭುತ್ವದ ಹೃದಯವೇ ಮತದಾನ. ಆದರೆ ಈಗ ಇವಿಎಂ ವಿಶ್ವಾಸಾರ್ಹವೇ, ಬ್ಯಾಲೆಟ್ ಪೇಪರ್ ಸುರಕ್ಷಿತವೇ ಎಂಬ ದಂಗಲ್ ಶುರುವಾಗಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷ ನಡುವೆ ಜಟಾಪಟಿ ತಾರಕಕ್ಕೇರಿತ್ತು. ಇವಿಎಂ ವಿರುದ್ಧ ತಂದ ಮಸೂದೆಗೆ ದೋಸ್ತಿ ಪಡೆ ಸಭಾತ್ಯಾಗ ಮಾಡಿ ಸಮರದ ಕಹಳೆ ಮೊಳಗಿಸಿದೆ. ಈಗ ವಿಧೇಯಕವನ್ನು ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ? ಇಲ್ಲಿ ಯಾಕೆ ಕೂತ್ಕೊಂತಾರೆ ಇವರು? ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಕೆಗೆ ಮಸೂದೆ ತರಲಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಮಸೂದೆ 2026 ಪ್ರತಿಪಕ್ಷಗಳ ವಿರೋಧದ ಮಧ್ಯೆ ಅಂಗೀಕಾರಗೊಂಡಿದೆ. ಮತದಾರರ ಹಕ್ಕುಗಳನ್ನು ಕಾಪಾಡಬೇಕು. ಮತಯಂತ್ರಗಳು ಜನರ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿವೆ. ಅನೇಕ ಫಲಿತಾಂಶಗಳ ಕುರಿತು ಜನರು ಬಹಿರಂಗವಾಗಿ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಬಳಕೆಗೆ ಅವಕಾಶ ನೀಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿಧೇಯಕ ಮಂಡಿಸಿದರು. ಅವ್ರು ಹಳದ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ,
ಅವ್ರು ಬಹಳ ಸಾಚರು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ A2 ಇಸ್ ಬಿಜೆಪಿ ಮತ್ತೆ ನೋಡುವ ಬಿಲ್ ಮುಂದುವರಿಸಿ ಜಿಲ್ಲಾ ಪಂಚಾಯತ್ ಅದು ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ ಸಿಸಿಟಿವಿ ಫುಟೇಜ್ ನ ಇರೇಸ್ ಮಾಡಿ ಅಂತ 45 ಡೇಸ್ ಇರಲಿಲ್ಲ. ಇವಿಎಂ ಅಥವಾ ಬ್ಯಾಲೆಟ್ ಪೇಪರ್ ಇರಲಿ, ಜನರ ಮತವೇ ಅಂತಿಮ ಶಕ್ತಿ. ಈ ಕದನ ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ಈಗ ವಿಧೇಯಕ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ಗಳನ್ನ ಬಳಕೆ ಮಾಡುವಂತಹ ಮಸೂದೆ ಏನಿದೆ, ಈ ಸಾರಿ ಅಧಿವೇಶನದಲ್ಲಿ ಆ ಮಸೂದೆಯನ್ನ ಸರ್ಕಾರ ಅಂಗೀಕಾರ ಮಾಡಿದೆ. ಇದಕ್ಕೆ ಪ್ರತಿಪಕ್ಷ ಬಿಜೆಪಿ ಸಿಡಿದೆದ್ದಿದೆ. ಅಷ್ಟೇ ಅಲ್ಲ, ದೊಡ್ಡ ಕೋಲಾಹಲವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ನಡೆದಿದೆ. ಸದನದಲ್ಲಿ ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್, ಪ್ರಜಾಪ್ರಭುತ್ವದ ಹೊಸ ಕದನ, ಬಿಜೆಪಿ ಸಭಾತ್ಯಾಗ. ದೇಶದ ಪ್ರಜಾಪ್ರಭುತ್ವದ ಹೃದಯವೇ ಮತದಾನ. ಆದರೆ ಈಗ ಇವಿಎಂ ವಿಶ್ವಾಸಾರ್ಹವೇ, ಬ್ಯಾಲೆಟ್ ಪೇಪರ್ ಸುರಕ್ಷಿತವೇ ಎಂಬ ದಂಗಲ್ ಶುರುವಾಗಿದೆ. ಸದನದಲ್ಲಿ ಆಡಳಿತ ಹಾಗೂ ವಿಪಕ್ಷ ನಡುವೆ ಜಟಾಪಟಿ ತಾರಕಕ್ಕೇರಿತ್ತು. ಇವಿಎಂ ವಿರುದ್ಧ ತಂದ ಮಸೂದೆಗೆ ದೋಸ್ತಿ ಪಡೆ ಸಭಾತ್ಯಾಗ ಮಾಡಿ ಸಮರದ ಕಹಳೆ ಮೊಳಗಿಸಿದೆ. ಈಗ ವಿಧೇಯಕವನ್ನು ನನಗೂ ಇದನ್ನ ಮರುಸ್ಥಾಪಿಸಬೇಕು ಅಂತ ಇದೆ. ಇವ್ರು ಯಾರು ಇಲ್ಲಿ ಕೂತ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ ಇವಿಎಂ ಸರಿ ಇಲ್ಲ ಅಂದ್ರೆ ಇವ್ರು ಯಾಕೆ ಕೂತ್ಕೊಂತಾರೆ ಇಲ್ಲಿ? ಯಾಕೆ ಕೂತ್ಕೊಂತಾರೆ ಇವರು? ಸರಿ ಇಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಇವಿಎಂ ಬದಲಿಗೆ ಬ್ಯಾಲೆಟ್ ಬಳಕೆಗೆ ಮಸೂದೆ ತರಲಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಮಸೂದೆ 2026 ಪ್ರತಿಪಕ್ಷಗಳ ವಿರೋಧದ ಮಧ್ಯೆ ಅಂಗೀಕಾರಗೊಂಡಿದೆ. ಮತದಾರರ ಹಕ್ಕುಗಳನ್ನು ಕಾಪಾಡಬೇಕು. ಮತಯಂತ್ರಗಳು ಜನರ ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿವೆ. ಅನೇಕ ಫಲಿತಾಂಶಗಳ ಕುರಿತು ಜನರು ಬಹಿರಂಗವಾಗಿ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಹೀಗಾಗಿ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಇವಿಎಂ ಬದಲು ಬ್ಯಾಲೆಟ್ ಬಳಕೆಗೆ ಅವಕಾಶ ನೀಡುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ವಿಧೇಯಕ ಮಂಡಿಸಿದರು. ಅವರು ಹಣದ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ, ಅವ್ರು ಬಹಳ ಸಾಚರು ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೆ A2 ಇಸ್ ಬಿಜೆಪಿ ಮತ್ತೆ ನೋಡುವ ಬಿಲ್ ಮುಂದುವರಿಸಿ ಜಿಲ್ಲಾ ಪಂಚಾಯತ್ ಅದು ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ ಸಿಸಿಟಿವಿ ಫುಟೇಜ್ ನ ಇರೇಸ್ ಮಾಡಿ ಅಂತ 45 ಡೇಸ್ ಇರಲಿಲ್ಲ. ಇವಿಎಂ ಅಥವಾ ಬ್ಯಾಲೆಟ್ ಪೇಪರ್ ಇರಲಿ, ಜನರ ಮತವೇ ಅಂತಿಮ ಶಕ್ತಿ. ಈ ಕದನ ಮುಂದೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ಈಗ ವಿಧೇಯಕ